अस्सलामुअलैकुम वरहमतुल्लाहि वबरकातुहू। औज़ु बिल्लाहि मिनश शैतानिर रजीम। बिस्मिल्लाहिर रहमानिर रहीम। इन्नी वजहतु वजीहा लिल्लर्दी फतरा समावाति वल अर्दा हनीफो माना मिनल मुश्रिकीन। ಅಣ್ಣ ತಮ್ಮಂದರೆ, ಅಕ್ಕ ತಂಗಿಗಳೇ, ಪ್ರೀತಿಯ ಮಕ್ಕಳೇ, ಹಿರಿಯರೇ, ಈಗ ನಾನು ಹಕೀಮ್ ಉಬೇದುಲ್ಲಾ ಯೋಗ ಗುರ ಪ್ರತಿ ದಿವಸ 11 ಗಂಟೆಗೆ ಬರ್ತಾ ಇರ್ತಿದ್ದೆ. ತಿಳುವಳಿಕೆ ಮಾಡ್ಕೊಳ್ತಾ ಇರಿ, ಇನ್ನೊಬ್ಬರಿಗೆ ತಿಳುವಳಿಕೆ ಕೊಡ್ತಾ ಇರಿ. ಈಗ ನಾನು ಓದಿರೋದು ಶ್ಲೋಕ, ಇದು ಕೊನೆ ಬರಂತ ಕುರಾನ್ದು ಶ್ಲೋಕ. ಇದು ಒಬ್ಬ ಮುಸ್ಲಿಮು 5 ಸಲ ಹೋಗಿ 50 ಸಲ ಹೇಳ್ತಾನೆ. ಏನು ಸಾಕ್ಷಿ ಕೊಡೋದು? ದೇವರ ಮುಂದೆ ಏನು ಸಾಕ್ಷಿ ಕೊಡ್ತಾ ಇದ್ದಾನೆ? ಇನ್ನಿ ವಜಾತು ವಜಿಹ, ನಾನು ನನ್ನ ಮಕ ನಿನ್ನ ಕಡೆ ಮಾಡ್ತಾ ಇದ್ದೀನಿ, ಎಲ್ಲರಿಂದ ಮಕ ತಿರ್ಸ್ಕೊಳ್ತಾ ಇದ್ದೀನಿ. ನಾನು ನಿನ್ನ ಕಡೆ ನನ್ನ ಮಕ ಮಾಡ್ತೀನಿ ಅಂದರೆ ನನ್ನ ಮಕ ನಿನ್ನ ಇಷ್ಟ ಪ್ರಕಾರ, ನನ್ನ ನಡವಳಿಕೆ ನಿನ್ನ ಇಷ್ಟ ಪ್ರಕಾರ ಸಾಕ್ಷಿ ಕೊಡ್ತಾ ಇದ್ದಾನೆ. ಪತ್ರ ಸಮಾವಾತಿ ವಲ್ಲರ್ದ, ಈ ಭೂಮಿ ಆಕಾಶ ಮಾಲೀಕ ನೀನು, ಈ ಸರ್ವಲೋಕ ಮಾಲೀಕ ನೀನು, ಈ ಸರ್ವ ವಸ್ತು ಮಾಲೀಕ ನೀನು. ಹನೀಫು ಅಂದರೆ ನಾನು ಶಿರಿಕ್ನಿಂದ, ಬಿದಾತ್ನಿಂದ, ಜಹಾಲತ್ನಿಂದ, ಹರಾಮ್ ತಿನ್ನೋದ್ನಿಂದ, ಹರಾಮ್ ನೋಡೋದ್ನಿಂದ, ಹರಾಮ್ ಕೆಲಸ ಮಾಡೋದ್ನಿಂದ ನಾನು ದೂರ ಆಗ್ತಾ ಇದ್ದೀನಿ. ಸುಳ್ಳಿನಿಂದ, ಮೋಸನಿಂದ, ಒಬ್ಬರಿಗೆ ಅನ್ಯಾಯ ಮಾಡೋನಿಂದ ನಾನು ದೂರ ಆಗ್ತಾ ಇದ್ದೀನಿ. ಒಮಾನ ಮಿನಲ್ ಮುಶ್ರಿಕೀನ್, ನಾನು ಶಿರಿಕ್ ಮಾಡೋರ ಜೊತೆನಲ್ಲಿ ಇರೋದಿಲ್ಲ, ನಾನು ಶಿರ್ಕ್ ಮಾಡೋದಿಲ್ಲ. ದೇವರ ಸಮಾನ ಯಾರಿಗೂ ತಿಳಿಯೋದಿಲ್ಲ, ದೇವನ ಹಾಗೆ ಯಾರಿಗೂ ಎದುರೋದಿಲ್ಲ, ದೇವನಿಗೆ ಮಾಡೋ ಪ್ರೀತಿ ನಾನು ಯಾರಿಗೂ ಮಾಡೋದಿಲ್ಲ, ಆ ದೇವನಿಗೆ ಹೊಗಳಂಗೆ ನಾನು ಯಾರಿಗೂ ಹೊಗಳೋದಿಲ್ಲ. ಸಾಕ್ಷಿ ಕೊಡ್ತಾ ಇದ್ದಾನೆ. ಇನ್ನ ಸಲಾತಿ, ನಂದು ಇಬಾದತ್ ಅಂದ್ರೆ ವಜು ಮಾಡೋದು, ಆಮೇಲೆ ಖಯಾಮ್ ಮಾಡೋದು, ರುಕು ಮಾಡೋದು, ಸಜ್ದಾ ಮಾಡೋದು, ಅತ್ತೆಹ್ಯಾತ್ ಓದೋದು ಎಲ್ಲ ಬರೇ ನಿನ್ಕೋಸ್ಕರ. ನುಸುಕಿ, ನನ್ನ ಕುರ್ಬಾನಿ ನಿನ್ಕೋಸ್ಕರ. ಕುರ್ಬಾನಿ 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 ಅಲ್ಲಾಹ್ಕು ಪ್ಯಾರಿ ಹೈ ಕುರ್ಬಾನಿ. ಈ ಕುರ್ಬಾನಿ ಅಂದ್ರೆ ಬಲಿ ಕೊಡೋದು, ಅಲ್ಲಾಹ್ಕೋಸ್ಕರ ಬಲಿ ಕೊಡೋದು, ದೇವರಿಗೋಸ್ಕರ ಬಲಿ ಕೊಡೋದು. ಬಲಿ ಏನ್ ಕೊಡಬೇಕು? ನಮ್ಮ ಅಹಂಕಾರ ಬಲಿ ಕೊಡಬೇಕು, ನಮ್ಮ ಆಂಭವ ಬಲಿ ಕೊಡಬೇಕು, ನಮ್ಮ ಹೊಟ್ಟೆ ಕಿಚ್ಚು ಬಲಿ ಕೊಡಬೇಕು. ಅಂದ್ರೆ ಎಲ್ಲಾದು ನಮ್ಮಿಂದ ಡಿಲೇಟ್ ಮಾಡಬೇಕು. ನಮ್ಮಲ್ಲಿ ಅಹಂಕಾರ, ಆಂಭವ, ದುರಾಸೆ, ಅನುಮಾನ, ಹೊಟ್ಟೆ ಕಿಚ್ಚು ಇದೆಲ್ಲ ಇರಬಾರ್ದು. ಅದಕ್ಕೆ ಎಲ್ಲ ನನ್ನಿಂದ ಎತ್ತಿ ಒಗಾಸ್ತಾ ಇದ್ದೀನಿ. ಕುರ್ಬಾನಿ, ಫಸ್ಟ್ ಕುರ್ಬಾನಿ ಇದ್ಗೇನೆ ಹೇಳೋದು. ಯಾರ ಪ್ರೀತಿನೂ ಮನಸ್ಸಿನಲ್ಲಿ ಬರೋಗೆ ಕೊಡಬಾರ್ದು, ಅದೇ ಕುರ್ಬಾನಿ. ಮನಸ್ಸಿನಲ್ಲಿ ಒಬ್ಬನ ಪ್ರೀತಿನೇ ಇರಬೇಕು, ಅದು ದೇವನ ಪ್ರೀತಿ, ಆ ಸರ್ವಶಕ್ತಿ ಪ್ರಭು ಪ್ರೀತಿ. ಯಾರ ಪ್ರೀತಿನೂ ಒಳಗಡೆ ಸೇರಬಾರ್ದು. ನೋಡಿ, ಬಕ್ರೀದ್ನಲ್ಲಿ ಇಬ್ರಾಹಿಂ ಅಲೈಹಿಸ್ಸಲಾಂ ತನ್ನ ಮಗುಗೆ ಬಲಿ ಕೊಟ್ಟು ತೋರಿಸಿದ್ರು. ಕನಸು ನೋಡಿದ್ರು, ಕನಸಿನಲ್ಲಿ ಕುಯ್ತಾ ಇದ್ದಾರೆ ಮಗನ್ಗೆ. ಕಣ್ ತೆಗ್ದೆ ಹೇಳ್ತಾರೆ, ಇಸ್ಮಾಯಿಲ್, ನಾನು ಕನಸಿನಲ್ಲಿ ನಿನಗೆ ಕುರ್ಬಾನಿ ಕೊಡ್ತಾ ಇದ್ದೀನಿ, ನಾನು ಜುಬಾ ಮಾಡ್ತಾ ಇದ್ದೀನಿ ಅಂದ್ರೆ ಮಗು ಹೇಳ್ತಾನೆ, ಇಸ್ಮಾಯಿಲ್ ಹೇಳ್ತಾರೆ, ಅಪ್ಪ ನಾನು ಸಬರ್ನಿಂದ ಕುರ್ಬಾನಿ ಆಗೋಗೆ ರೆಡಿ ಇದ್ದೀನಿ, ನೀವು ಕುರ್ಬಾನಿ ಮಾಡ್ರಿ. ಆಮೇಲೆ ಕಣ್ಣಲ್ಲಿ ಬಟ್ಟೆ ಕಟ್ಕೊಂಡು ಕುರ್ಬಾನಿ ಮಾಡಿದ್ರೆ ಅಲ್ಲಿ ಒಂದು ಕುರಿ ಬಂದ್ಬಿಡ್ತಿದೆ. ಅಲ್ಲಾ ರಬ್ಬುಲ್ ಇಜ್ಜತ್ ಇಸ್ಮಾಯಿಲ್ಗೆ ತೆಗೆದು ಕುರಿ ಕೊಡ್ತಾನೆ. ಈ ಕುರಿ ನೀನ್ ತ್ಯಾಗ ಮಾಡು, ಯಾಕಂದ್ರೆ ನಿನ್ನ ಮನಸ್ಸಿನಲ್ಲಿ ಆ ಸಿರಿಫ್ ದೇವರಿದ್ದಾನೆ, ಅಲ್ಲಾ ಇದ್ದಾನೆ ಅಂತ ಪ್ರಪಂಚ ಗೊತ್ತಾಗಬೇಕು. ಅದಕ್ಕೆ ಅಲ್ಲಾ ಆರ್ಡರ್ ಕೊಟ್ಟಿದ್ದು, ನೀನು ಕುರ್ಬಾನಿಗೆ ನಾನು ಸ್ವೀಕಾರ ಮಾಡಿದೆ ಅಂತ ಕುರಿ ಕೊಡ್ತಾರೆ. ಅದೇ ಕುರಿ ನಾವು ಕೊಡೋದು ಎಲ್ಲ ಕುರ್ಬಾನಿ. ಅದು ಹೆಂಗ್ ಕೊಡಬೇಕಿರೋದು?
ಒಂದೊಂದು ಕುಟುಂಬನಲ್ಲಿ ಒಬ್ಬೊಬ್ಬನಿಗೆ ಶ್ರೀಮಂತ ಮಾಡ್ತಾನೆ ದೇವನು. ಹಣ ಕೊಡ್ತಾನೆ, ಆಸ್ತಿ ಕೊಡ್ತಾನೆ. ಯಾಕೆ? ನೀನು ಕುರ್ಬಾನಿ ಮಾಡಿ ನೀನು ಬಡವರಿಗೆ ಎಲ್ಲ ಹಂಚಬೇಕು ಅಂತ, ಎಲ್ಲರೂ ಮಾಂಸ ತಿನ್ನಬೇಕು ಅಂತ. ಇವತ್ತು ನಾವು ಎಂತ ಕುರ್ಬಾನಿ ಮಾಡ್ತಾ ಇದ್ದೀವಿ? ಶ್ರೀಮಂತರಿಗೆ ಶ್ರೀಮಂತರು ಕೊಡ್ತಾ ಇದ್ದೀವಿ, ಹಣ ಅವ್ರಿಗೆ ಹಣ ಅವ್ರು ಕೊಡ್ತಾ ಇದ್ದೀವಿ. ಅವ್ರು ಕುರ್ಬಾನಿ ಮಾಡಿ 3-4 kg ಇವ್ರಿಗೆ ಕೊಟ್ಬಿಡ್ತಾರೆ. ಇವ್ರು ಕುರ್ಬಾನಿ ಮಾಡಿ 3-4 kg ಅವ್ರಿಗೆ ಕೊಟ್ಬಿಡ್ತಾರೆ. ಅವರು ಫ್ರಿಜ್ನಲ್ಲಿ ಇಟ್ಕೊಂಡು ತಿಂತಾ ಇರ್ತಾರೆ, ಇವರು ಫ್ರಿಜ್ನಲ್ಲಿ ಇಟ್ಕೊಂಡು ತಿಂತಾ ಇರ್ತಾರೆ. ಬಡವರಿಗೆ ಕೇಳಿ ನೋಡೋದಿಲ್ಲ, ಇದಕ್ಕೆ ಕುರ್ಬಾನಿ ಅಂತ ಹೇಳೋದಿಲ್ಲ. ಇದಕ್ಕೆ ಕುರ್ಬಾನಿ ಮೇಲೆ ನಾಟಕ ಮಾಡ್ತಾ ಇದ್ದಾರೆ. ಅದ್ಗೇನೆ ಇವತ್ತು ಲಕ್ಷಾಂತರ ಜನ ಸಾಯ್ತಾ ಇರೋದು. ಇವತ್ತು ಕುರ್ಬಾನಿ ನಾಟಕ ಆಗ್ಬಿಡ್ತು. ಬರೇ ಹೆಸರುಕೋಸ್ಕರ 1 ಲಕ್ಷ ರೂಪಾಯಿ ಕುರಿ, 50,000 ಕುರಿ, 89,000 ಕುರಿ, ಇದೆಲ್ಲ ಹೆಸರಿಗೋಸ್ಕರ. ಅವನು 2 ಕುರಿ ಕುಯ್ದಿದ್ದಾನೆ, ನಾನು 4 ಕುರಿ ಕುಯ್ಬೇಕು. ಅವನು 10 ಕುರಿ ಕುಯ್ದಿದ್ದಾನೆ, ನಾನು 20 ಕುರಿ ಕುಯ್ಬೇಕು. ಇದೆಲ್ಲ ಪುಣ್ಯ ಇಲ್ಲ, ಇದ್ಮೇಲೆ ದೇವರ ಕೋಪ ಇರ್ತಿದೆ. ಕುರ್ಬಾನಿ ಅಂತ ಹೇಳೋದು ಮಂತ್ಯಾನಾಗೆ ಕೊಯ್ದು ತಿನ್ನಿಸ್ಬೇಕು. ಯಾರು ಬಡವರಿದ್ದಾರೆ ಅವರಿಗೆ ಕೊಡಬೇಕು, ಶ್ರೀಮಂತರಿಗೆ ಕೊಡಬಾರ್ದು. ಯಾಕಂದ್ರೆ ಅವರು ಕುರ್ಬಾನಿ ಕೊಡ್ತಾರೆ. ಅವ್ರ ಕುರ್ಬಾನಿ ಅವ್ರು ತಿನ್ಲಿ, ಅವ್ರ ಕುಟುಂಬಕ್ಕೆ ಕೊಡ್ಲಿ. ನಮ್ಮ ಕುರ್ಬಾನಿ ನಾವು ತಿನ್ಬೇಕು, ನಮ್ಮ ಕುಟುಂಬ ಕೊಡಬೇಕು ಬಡವರಿಗೆ. ಈಗ ಕುರ್ಬಾನಿ ಮಾಂಸ ಕೊಡೋಕೆ ಹೋಗ್ತೀವಿ, ಅವರೇ ಕುರ್ಬಾನಿ ಕೊಟ್ಟಿರ್ತಾರೆ. ಹೇಳಬೇಕು ಬೇಡ, ನಮಗೆ ಬೇಡ, ಇದು ಬಡವರಿಗೆ ಕೊಡಿ. ಯಾಕಂದ್ರೆ ಬಡವ್ರ ಹಕ್ಕಿದು. ಹುಡುಕಿ ಕೊಡಬೇಕು ತನ್ನ ಮಂತ್ಯಾನಲ್ಲಿ ಬಡವರು ಯಾರಿದ್ದಾರಂತ. ಅದೇ ಥರ ಒಬ್ಬನ ಹಜ್ ಮಾಡಬೇಕಂದ್ರೆ, ಹಜ್ಜು ಉಮ್ರಾ ಮಾಡಬೇಕಂದ್ರೆ ಮಂತ್ಯಾನಲ್ಲಿ ಯಾರು ಬಡವರು ಇರಬಾರ್ದು. ಅಣ್ಣ ತಮ್ಮ ಮಕ್ಕಳು, ಚಿಕ್ಕಪ್ಪ ದೊಡ್ಡಪ್ಪ, ಮಾಮ ಮಕ್ಕಳು, ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು. ಮಂತ್ಯಾನಲ್ಲಿ ಯಾರು ಊಟ ಇಲ್ಲ ಅಂತ ಅಳಬಾರ್ದು, ದುಡಿಮೆ ಇಲ್ಲ ಅಂತ ಅಳಬಾರ್ದು, ಯಾರು ಮನೆ ಇಲ್ಲ ಅಂತ ಅಳಬಾರ್ದು. ಎಲ್ಲಾರ್ಗೆ ಒಂದೊಂದು ಮನೆ ಕೊಡೋದ್ಬೇಕು. ದೇವರ ಹಣ ಕೊಟ್ಟಿರೋದು ಮಂತ್ಯಾನ ಅವ್ರಿಗೆ ಮನೆ ಕೊಡಿಸೋಗೆ. ತಂಗಿ ಮಕ್ಕಳಿಗೆ, ತಮ್ಮ ಮಕ್ಕಳಿಗೆ, ಅಣ್ಣ ಮಕ್ಕಳಿಗೆ, ಚಿಕ್ಕಪ್ಪ ಮಕ್ಕಳಿಗೆ, ದೊಡ್ಡಪ್ಪ ಮಕ್ಕಳಿಗೆ ಒಂದೊಂದು ಮನೆ ಕೊಡೋದ್ಬೇಕು. ಆಮೇಲೆ ಅವ್ರಿಗೆ ಊಟಕ್ಕೆ ದಾರಿ ಇಲ್ಲ ಅಂದ್ರೆ ಒಂದು ಊಟಕ್ಕೆ ದಾರಿ ಮಾಡಿ ಕೊಡಬೇಕು, ದುಡಿಮೆ ದಾರಿ ಮಾಡಿಕೊಡ್ಬೇಕು. ಎಲ್ಲ ಸಾಲನಲ್ಲಿ ಇದ್ರೆ ಅವ್ರ ಸಾಲ ಎಲ್ಲ ತಿರುಗಬೇಕು. ಆಮೇಲೆ ಹಜ್ಗೆ ಹೋಗ್ಬೇಕಿರೋದು. ಇವತ್ತು ಹಜ್ಗೆ ಏನು ಮಾಡ್ತಾ ಇದ್ದಾರೆ? ಫ್ಯಾಷನ್ ಮಾಡಿದ್ದಾರೆ. 4 ಹಜ್ಜು, 10 ಹಜ್ಜು, 20 ಹಜ್ಜು, 20 ಉಮ್ರ, 50 ಉಮ್ರ, 40 ಉಮ್ರ. ಇದೆಲ್ಲ ಇದ್ಗೇನೆ ಅಲ್ಲಾ ಕೋಪ, ದೇವರ ಕೋಪ. ಇದು ಇಬಾದತ್ ಅಲ್ಲ. ಇದೆಲ್ಲ ದೇವರಿಗೆ ಠಗಾಸ್ತಾ ಇರೋದು, ತನ್ನ ಮನ್ಸು ಖುಷಿ ಮಾಡ್ಕೊಳ್ಳೋಗೆ. ಅಣ್ಣ ತಮ್ಮಂದರೆ ಜ್ಞಾನ ಇಟ್ಟು ಯಾರಿಗೂ ಮನ್ಸು ನೋವು ಕೊಟ್ಟು, ಯಾರಿಗೂ ಸುಚ್ಚಂಗೆ ಮಾತಾಡಿ ನೀವು ಏನು ಮಾಡಿದ್ರೇನು ಪುಣ್ಯ ಕೆಲಸ ದೇವರ ಒಪ್ಕೊಳ್ಳೋದಿಲ್ಲ. ಯಾರಿಗೂ ಮನಸ್ಸಿಗೆ ನೋವು ಕೊಡಬಾರ್ದು. ಅವ್ರ ಮಂತ್ಯಾನಾಗೆ ಆಗಲಿ, ನೆಂಟರಿಗೆ ಆಗಲಿ, ಬೇರೆಯವ್ರಿಗೆ ಆಗಲಿ, ನಮ್ಮ ಸಮಾಜ ಆಗಲಿ, ಬೇರೆ ಸಮಾಜ ಆಗಲಿ, ಯಾರಿಗೂ ನೋವು ಕೊಡಬಾರ್ದು. ಆಮೇಲೆ ಹಣ ಶ್ರೀಮಂತ ಅಂತ ಹೇಳಿ ಆವಾಗ ಉಮ್ರಾ ಹಜ್ಜು. ಅಣ್ಣ ತಮ್ಮಂದ್ರೆ ಇದು ಗುಣ ಆಗ್ಬಿಡ್ತಿದೆ, ಪುಣ್ಯ ಆಗೋದಿಲ್ಲ. ಆಮೇಲೆ ಭಿಕ್ಷಾ ಬೇಳಿ ಹಜ್ಗೆ ಹೋಗೋದು. ನಾನು ಹಜ್ಗೆ ಹೋಗ್ತೀನಿ, ನನಗೆ ಸಹಾಯ ಮಾಡಿ, ಸಾಲ ಮಾಡಿ ಹಜ್ಗೆ ಹೋಗೋದು. ಈ ಭಿಕ್ಷಾ ತಗೊಂಡು ಸಾಲ ತಗೊಂಡು ಹಜ್ಗೆ ಹೋಗಿದ್ರೆ ಆ ಹಜ್ಜು ಆಗೋದಿಲ್ಲ. ಅಣ್ಣ ತಮ್ಮಂದ್ರೆ ಇದೆಲ್ಲ ಜ್ಞಾನ ಇಡಬೇಕು. ಯಾಕಂದ್ರೆ ನಾವು ಅಲ್ಲಾ ಹತ್ರ ಹೋಗಿ ಏನು ಹೇಳ್ತಾ ಇದ್ದೀವಿ? ಇನ್ನ ಸಲಾತಿ ಓ ನುಸುಕಿ ಓ ಮಾಹಿಯಾಯ, ನಾನು ಜೀವಂತ ಇರೋದು ಬರೇ ಅಲ್ಲಾಕೋಸ್ಕರ, ಆ ಪ್ರಭುಗೋಸ್ಕರ, ಸರ್ವಶಕ್ತಿ ಸರ್ವೇಶ್ವರ ಪರಮೇಶ್ವರಕೋಸ್ಕರ. ಓ ಮಾಹಿಯಾಯ